ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೂ ಉಪಚುನಾವಣೆ ನಡೆದಿದ್ದು ಇದೀಗ ಚುನಾವಣೆ ಕಾವು ತಣ್ಣಗಾಗ್ತಿದ್ದಂತೆ ಮತ್ತೆ ಸಚಿವ ಸಂಪುಟ ಪುನರಚನೆ ಕೂಗು ಕಾವೇರ್ತಾ ಇದೆ. ಏಪ್ರಿಲ್ 17ರ ಬಳಿಕ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಮುಂದಾಗಿದ್ದಾರೆ. ಈ ಮಧ್ಯೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಹಿರಿಯ ಶಾಸಕರಿಂದ ದೆಹಲಿ ಫ್ಲೈಟ್ ಹತ್ತಲು ಸಜ್ಜಾಗಿದ್ದಾರೆ. ನಾಳೆ ದೆಹಲಿಗೆ 20ಕ್ಕೂ ಹೆಚ್ಚು ಮಂದಿ ಶಾಸಕರು ತೆರಳಲಿದ್ದು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿಗೆ ಸಿದ್ಧತೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಹಿರಿಯ ಶಾಸಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರು ತೆರಳಲಿದ್ದಾರೆ. ಪಕ್ಷಕ್ಕಾಗಿ ನಾವು ದುಡಿದಿದ್ದೇವೆ, ನಮಗೂ ಒಮ್ಮೆ ಸಚಿವರಾಗುವ ಆಸೆ ಇದೆ. ಇನ್ನುಳಿದ 2 ವರ್ಷಕ್ಕಾದರೂ ಸಚಿವ ಸ್ಥಾನ ಕೊಡಿ ಅಂತ ಶಾಸಕರು ಮನವಿ ಮಾಡಲಿದ್ದಾರೆ. ಬೌರಿಂಗ್ ಕ್ಲಬ್ನಲ್ಲಿ ನಡೆದಿದ್ದ 40 ಹಿರಿಯ ಶಾಸಕರು ಈ ಬಗ್ಗೆ ಚರ್ಚೆ ನಡೆಸಿದ್ದು ಇದೀಗ ಹಕ್ಕೊತ್ತಾಯ ಮಾಡಲು ಶಾಸಕರು ದೆಹಲಿಗೆ ತೆರಳಲಿದ್ದಾರೆ. ಮತ್ತೆ ಸಂಪುಟ ಪುನರಚನೆ ಕೂಗು ಜೋರಾಗಿದ್ದು ಈ ಬಗ್ಗೆ ಕಾಂಗ್ರೆಸ್ ಶಾಸಕ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ಪುನರಚನೆ ವೇಳೆ ಹಿರಿಯ ಶಾಸಕರನ್ನ ಪರಿಗಣಿಸಬೇಕು. ಬೈ ಎಲೆಕ್ಷನ್ ಮುಗಿಯಿತು, ಶಾಸಕರೆಲ್ಲ ದೆಹಲಿಗೆ ಹೋಗ್ತಿದ್ದೇವೆ. ಕಳೆದ ಅಧಿವೇಶನ ವೇಳೆ ಹಿರಿಯ ಶಾಸಕರೆಲ್ಲ ಸಭೆ ಮಾಡಿದ್ವಿ, ವರಿಷ್ಠರ ಗಮನಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾಳೆ 38ರಿಂದ 40 ಶಾಸಕರು ದೆಹಲಿಗೆ ಹೋಗುವ ನಿರೀಕ್ಷೆ ಇದೆ. ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ 3 ವರ್ಷ ಮುಗಿದಿದೆ. ಹೀಗೆ ಹಿರಿಯರನ್ನ ಪರಿಗಣಿಸಿ ಹೈಕಮಾಂಡ್ಗೆ ಮನವಿ ಮಾಡಲು ದೆಹಲಿಗೆ ಹೋಗ್ತಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ರು. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ನಾಲೆಗೆ ಹರಿಬಿಟ್ಟಿದ್ದು ಬಿಜೆಪಿ ಆರ್ಎಸ್ಎಸ್ನವರು ಕೆಲ ಹುಚ್ಚು ನಾಯಿಗಳನ್ನ ಸಾಕಿದ್ದಾರೆ. ಈ ಮೂಲಕ ವಿಪಕ್ಷಗಳ ನಾಯಕರ ತೇಜೋವಧೆ ಮಾಡುತ್ತಿದ್ದಾರೆ. ಸಮಾಜದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಬಳಸಲಾರದಂತಹ ಪದಗಳನ್ನ ಬಳಸಿ ವ್ಯಕ್ತಿಗಳ ತೇಜೋವಧೆ ಮಾಡಬೇಕಂತ ಇಂಥ ನಾಯಿಗಳನ್ನ ಸಾಕಿದ್ದಾರೆ. ನಮ್ಮ ಪಕ್ಷದ ನಾಯಕರ ತೇಜೋವಧೆ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ಇಂಥ ಬಿಜೆಪಿ ಹಾಗೂ ಆರ್ಎಸ್ಎಸ್ ಹುಚ್ಚು ನಾಯಿಗಳು ಬೊಗಳೋದ್ರಿಂದ ಕಾಂಗ್ರೆಸ್, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ವರ್ಚಸ್ಸಿಗೆ ಧಕ್ಕೆ ಬರೋದಿಲ್ಲ ಅಂತ ಎಂಎಲ್ಸಿ ಎ ವಸಂತ್ ಕುಮಾರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕದನ ವಿರಾಮ ಘೋಷಣೆಯಾದ್ರೂ ಆಟೋ ಚಾಲಕರ ಪರದಾಟ ಮಾತ್ರ ತಪ್ಪಿಲ್ಲ. ಆಟೋ ಗ್ಯಾಸ್ಗಾಗಿ ಚಾಲಕರು ಬಂಕ್ ಮುಂದೆ ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಬೆಳಗ್ಗೆಯಿಂದ ಗ್ಯಾಸ್ಗಾಗಿ ಚಾಲಕರು ಮುಗಿಬಿದ್ದಿದ್ದಾರೆ. ಕಳೆದ 1 ತಿಂಗಳಿಂದ ಚಾಲಕರು ಎಲ್ಪಿಜಿ ಆಟೋ ಗ್ಯಾಸ್ ಕೊರತೆಯಿಂದ ಬಳಲ್ತಾ ಇತ್ತು. ಗ್ಯಾಸ್ ಪೂರೈಕೆ ಸರಿಯಾಗಿ ಆಗದ ಕಾರಣ ದಿನನಿತ್ಯ ಆದಾಯಕ್ಕೆ ಹೊಡೆತ ಬಿದ್ದಿದೆ. ಗಂಟೆಗಟ್ಟಲೆ ಕಾದರೂ ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಗ್ಯಾಸ್ ಇಲ್ಲದೆ ಗಲ್ಲಿ ಗಲ್ಲಿಯೂ ಆಟೋಗಳು ನಿಂತುಕೊಂಡಿವೆ. ಈ ಮಧ್ಯೆ ಖಾಸಗಿ ಆಟೋ ಗ್ಯಾಸ್ ಬಂಕ್ಗಳು ದರ ಏರಿಕೆ ಮಾಡ್ತಾ ಇದ್ದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಾಮರಾಜಪೇಟೆಯ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಾಗಿದೆ. ಕದನ ವಿರಾಮ ಘೋಷಣೆಯಾದರೂ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಕಳೆದೊಂದು ವಾರದಿಂದ ಆಟೋ ಗ್ಯಾಸ್ ಇಲ್ಲದೆ ಸಮಸ್ಯೆ ಶುರುವಾಗಿದ್ದು ಆಟೋ ಗ್ಯಾಸ್ ತುಂಬಿಸಿಕೊಳ್ಳಲು ಚಾಲಕರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ಕೊರತೆ ಅಭಾವದ ಲಾಭ ಪಡೆದು 55 ರೂಪಾಯಿ ಇದ್ದ ಗ್ಯಾಸ್ ದರ ಸದ್ಯ 99 ರೂಪಾಯಿಗೆ ಏರಿಕೆಯಾಗಿದೆ. ಈ ಬಗ್ಗೆ ಚಾಲಕರು ಅಳಲು ತೋಡಿಕೊಂಡಿದ್ದು 1 ವಾರದಿಂದ ಗ್ಯಾಸ್ ಇರಲಿಲ್ಲ, ಇದೀಗ ಬಂದಿರುವ ಗ್ಯಾಸ್ ಖಾಲಿಯಾಗುತ್ತೆ ಎಂಬ ಆತಂಕದಿಂದ ಮುಂಜಾನೆಯೇ ಬಂದು ನಿಂತಿದ್ದೇವೆ. ಪ್ರಯಾಣಿಕರ ಬಳಿ ಆಟೋ ದರವನ್ನ ಹೆಚ್ಚಾಗಿ ಕೇಳಿದ್ರೆ ಕೊಡಲ್ಲ, ಸರ್ಕಾರ ಆಟೋ ಚಾಲಕರ ಸಮಸ್ಯೆಯನ್ನ ಕೇಳಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಶುರುವಾದ ತೈಲ ಬಿಕ್ಕಟ್ಟಿನಿಂದ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಕಳೆದ 4-5 ದಿನಗಳಿಂದ ಏಜೆನ್ಸಿಯಿಂದ ಸಿಲಿಂಡರ್ ವಿತರಣೆ ಆಗಿರಲಿಲ್ಲ. ಇದೀಗ ಸಿಲಿಂಡರ್ ಸ್ಟಾಕ್ ಬರುವ ಮಾಹಿತಿ ತಿಳಿದು ಏಜೆನ್ಸಿ ಮುಂದೆ ಜನ ದೌಡಾಯಿಸಿದ್ದಾರೆ. ಮನೆ ಮನೆಗೆ ತಲುಪಿಸಬೇಕಾದ ಸಿಲಿಂಡರ್ ಏಜೆನ್ಸಿಯವರು ಬೇಜವಾಬ್ದಾರಿ ಮೆರೆದಿದ್ದಾರೆ. ಹೀಗಾಗಿ ಅಫಜಲಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಸರತಿ ಸಾಲಲ್ಲಿ ನಿಂತು ಸಿಲಿಂಡರ್ ಪಡೆಯಲು ಹರಸಾಹಸ ಪಟ್ಟಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.